ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಮತ್ತೆ ಶಾಕ್ ಸಿಗ್ತಾನೆ ಇದೆ. ಇದೀಗ ತಮಿಳುನಾಡಿಗೆ 15 ದಿನಗಳ ಕಾಲ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಪ್ರತಿನಿತ್ಯ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನೋದನ್ನ ಸಿಡಬ್ಲ್ಯೂಆರ್ಸಿ ಹೇಳಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಏನು ಈಗ ರಿಯಾಕ್ಟ್ ಮಾಡ್ತಾರೆ, ಸರ್ಕಾರದ ನಿಲುವು ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸಭೆ ಮಾಡಿ ಮುಂದಿನ ನಡೆಯ ಬಗ್ಗೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಜಲಸಂಪನ್ಮೂಲ ಸಚಿವರು ಅಧಿಕಾರಿಗಳ ಜೊತೆ ಕೂಡ ಸಭೆ ಮಾಡ್ತೀನಿ. ಇವತ್ತೇ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಡ್ಯಾಂಗಳ ಬಳಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಿಎಂ ತಾಕೀತು ಮಾಡಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆ ಪ್ರದೇಶದಲ್ಲಿ ರೈತರು ಹೋರಾಟವನ್ನ ಆರಂಭ ಮಾಡಿದ್ದಾರೆ. ಕಾರಣ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಶಿಫಾರಸು. ಇವತ್ತೇ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಜಲಸಂಪನ್ಮೂಲ ಸಚಿವರು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಆ ನಂತರ ಏನ್ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಕೂಡ ಇದೀಗ ಸರ್ಕಾರ ತೆಗೆದುಕೊಳ್ತಾ ಇದ್ದು 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು, ಕಾವೇರಿ ನೀರು ಹರಿಸಬೇಕು ಅನ್ನುವ ಶಿಫಾರಸನ್ನ ಕೊಟ್ಟು ಕರ್ನಾಟಕಕ್ಕೆ ಮತ್ತೆ ಮತ್ತೆ ಶಾಕ್ ಕೊಡ್ತಾನೆ ಇದೆ ಸಿಡಬ್ಲ್ಯೂಆರ್ಸಿ. ಈ ಹಿಂದೆ ಸಿಡಬ್ಲ್ಯೂಆರ್ಸಿ ಈಗಾಗಲೇ 3,500 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಹರಿಸಬೇಕು ಅಂತ ಹೇಳಿತ್ತು. ಸಿಡಬ್ಲ್ಯೂಎಂಎ ಮೊರೆ ಹೋದ್ವಿ, ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ಲಿಲ್ಲ. ಇದೀಗ ಮತ್ತೆ ಸಿಡಬ್ಲ್ಯೂಆರ್ಸಿಯ ನಿರ್ಧಾರ ಆಗಿದೆ. ಏನಾಗತ್ತೆ ಇದೀಗ? ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ 12,000 ಏನೋ ಬರಬೇಕು ಅಂತಿದೆ. ಇದನ್ನ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಆ್ಯಂಡ್ ಆರ್ಡ್ರು ಭಾಳ ಹುಷಾರಾಗಿ ನೀವು SP ಅವರಿಬ್ಬರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ಕಾಗಲ್ಲ. ಎಷ್ಟು ನೀರು ಕಬ್ಬನಿಂದ ಬಿಡೋಕ್ಕಾಗ್ತದೋ ಅದನ್ನು ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು, ಅವ್ರಿಗೆಲ್ಲ ಏನು ರಕ್ಷಣೆ ಮಾಡಬೇಕು ನಾವು ಅಲ್ಲೇ ಮಾಡಿದ್ದೀವಿ. ನಾವು ಅದು ಬೇರೆ ವಿಚಾರ. ಸೊ ನೆಕ್ಸ್ಟ್ 3-4 ಡೇಸಲ್ಲೇ ಕೆಲವು ಮೀಟಿಂಗ್ ತೆಗೆದುಕೊಳ್ತೀವಿ. ಇದನ್ನು ನೀವು SP ಅವರು ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿ, ಇದು ಭಾಳ ಜವಾಬ್ದಾರಿಯಾಗಿ ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್. ಇದು ಎಲ್ಲೂ ಸಮಸ್ಯೆ ಆಗೋದಿಲ್ಲ, ಇರೋದೇ ನಿಮ್ಮ ಮಂಡ್ಯದಲ್ಲಿ ಮಾತ್ರ. ಇದನ್ನು ಭಾಳ ಗಂಭೀರವಾಗಿ ನೀವು ಇದ್ರ ಬಗ್ಗೆ ಕಾರ್ಯಕ್ರಮ ರೂಪಿಸಿ, ಮಿಕ್ಕಿದೇನು ಪರಮೇಶ್ವರ್ ಏನಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನಾವು ಯಾವುದಾದ್ರು ವಿಚಾರದಲ್ಲಿ ಹೇಳಿದ್ದಾರೆ. ಕ್ಲಬ್ಸ್ ಇರ್ಬೋದು, ಬೇರೆ ಬೆಳೆದು ಆಮೇಲೆ ಬೇರೆ ಬೇರೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೀವು ಅದಕ್ಕೆಲ್ಲ ಮುಂದಕ್ಕೆ ಆಲೋಚನೆ ಮಾಡಿಕೊಂಡು ಅದಕ್ಕೆ ತೀರ್ಮಾನಗಳನ್ನು ನೀವು ಮಾಡಿ. ಬಿ ಕಾಷಸ್ ಆನ್ ದಿಸ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಮಿಕ್ಕಿದೆಲ್ಲ ನಿಮಗೆ ಅನುಭವ ಇದೆ, ನಿಮಗೆಲ್ಲ ನಾನೇನು ಹೆಚ್ಚಿಗೆ ಏನು ಹೇಳ್ಕೊಡ್ಬೇಕಾದಿಲ್ಲ. ಸೊ ಏನಿದ್ದರೂ ಇಮಿಡಿಯೇಟಾಗಿ ನಮ್ಮ DGಗೋ ನಿಮ್ಮ ಮೇಲ್ಗಡೆ ಇದಕ್ಕೆ ಏನು ಪರಿಸ್ಥಿತಿ ಏನಿದೆ ನನ್ನ ಆಫೀಸ್ಗೆ ನೀವು ತಿಳಿಸಿ ಅಷ್ಟೇ. 14 ತಮಿಳುನಾಡಿಗೆ ನೀರು ಬಿಡುವಂತೆ ಶಿಫಾರಸನ್ನ ಮಾಡಿದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಸಿಡಬ್ಲ್ಯೂಎಂಎ ಮೀಟಿಂಗ್ ಇದೆ, ನೋಡೋಣ ಏನಾಗತ್ತೆ ಅನ್ನುವ ವಿಚಾರವನ್ನ ಇದೀಗ ಜಲಸಂಪನ್ಮೂಲ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳು, ವಕೀಲರು, ತಜ್ಞರು ಹೋಗಿದ್ದಾರೆ. ಇವತ್ತು ಸಿಡಬ್ಲ್ಯೂಎಂಎ ನಮ್ಮ ವಾದವನ್ನ ಆಲಿಸಲಿದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತೇವೆ ಅಂತ ಜಲಸಂಪನ್ಮೂಲ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿಯ ಸೂಚನೆಗೆ, ಶಿಫಾರಸಿಗೆ ಸಂಬಂಧಪಟ್ಟ ಹಾಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೇ ಜೂನ್ನಲ್ಲಿ 3.5 TMC ನೀರು ಹರಿದಿದೆ. ಸಹಜವಾಗಿ ತಮಿಳುನಾಡಿಗೆ ನೀರು ಹರಿದಿದೆ. ಸಿಎಂ ಜೊತೆ ಮಾತನಾಡಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸಿಎಂ ಜೊತೆ ಮಾತಾಡ್ತೇನೆ, ಮುಂದಿನ ನಿರ್ಧಾರವನ್ನು ಕೈಗೊಳ್ತೇನೆ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮೇ ಜೂನ್ನಲ್ಲಿ 3.5 TMC ನೀರು ಹರಿದಿದೆ ಅನ್ನುವ ವಿಚಾರವನ್ನ ಅವರು ಹೇಳಿದ್ದಾರೆ. ಜುಲೈಯಲ್ಲಿ ಅವರು ಎಷ್ಟು ಕೇಳಿದ್ದಾರೆ ಅಂದರೆ 3,500 ಕ್ಯೂಸೆಕ್ ಅಷ್ಟು ನೀರು ಹರಿಸಬೇಕು, ಅಂದರೆ ಆಲ್ಮೋಸ್ಟ್ 4.5 TMC ನೀರಿನಷ್ಟು 15 ದಿನಗಳ ಕಾಲ ನೀರು ಹರಿಸಬೇಕು ಅನ್ನುವ ವಿಚಾರ ಇತ್ತಲ್ಲ. 4.5 TMC ಟೋಟಲ್ ಆಗಿ ಹಾಕಬೇಕು, ಅಲ್ಲಿ ಹರಿಸಬೇಕು ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಮಳೆ ಬಂತು. ಆ ಹಿನ್ನೆಲೆಯಲ್ಲಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಆಯಿತು. ಆದರೆ ಇದೀಗ ಇದೆ
ಹೆಚ್ಚುವರಿಯಾಗಿ ನಾವು ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಒಂದು ಕಡೆ ಈಗಾಗಲೇ ಸಿಎಂ ಹೇಳಿದ್ರು ಇದಕ್ಕೆ ರಿಯಾಕ್ಟ್ ಮಾಡುವ ಸಂದರ್ಭದಲ್ಲಿ. ಬಟ್ ಮುಂದಿನ ತೀರ್ಮಾನ ಏನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಎಲ್ಲರೂ ಮೀಟಿಂಗ್ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಇದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ, ನಮ್ಮ ಅಧಿಕಾರಿಗಳು, ವಕೀಲರು, ತಜ್ಞರು ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು CWMA ನಮ್ಮ ವಾದವನ್ನ ಆಲಿಸಲಿದೆ, ನಂತರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಾಳೆ ವಾದವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ರೆಗ್ಯುಲೇಟರಿ ಕಂಪನಿ ಮೀಟಿಂಗ್ ಇತ್ತು. ಅಲ್ಲಿ 12,000 ಕ್ಯೂಸೆಕ್ ನೀರು 15 ದಿನ ಬಿಡಿ ಅಂತ ಹೇಳಿದ್ದಾರೆ. ಅಂದ್ರೆ 15 ದಿನ ಅಂತ ಹೇಳಿದ್ರೆ ಅದರ 15 TMCಗಿಂತೂ ಹೆಚ್ಚು ಬಿಡಬೇಕಾಗುತ್ತೆ. ಮತ್ತೆ ಮಧ್ಯಾಹ್ನ CWMA ಇದೆ, ಮಾನಿಟರಿಂಗ್ ಅಥಾರಿಟಿ ಮೀಟಿಂಗ್ ಇದೆ. ನೋಡೋಣ ಏನಾಗುತ್ತೋ. ಆಮೇಲೆ ನಮ್ಮ ACS ಹೋಗಿದ್ದಾರೆ. ಆಮೇಲೆ ನಮ್ಮ ದೆಹಲಿನಲ್ಲಿ ಇರ್ತಕ್ಕಂಥ ನಮ್ಮ ವಕೀಲರು, ಅವರು ಸುಮಾರು 15-20 ವರ್ಷದಿಂದ ಅವರೇ ಈ ಕಾವೇರಿ ವಿಚಾರದಲ್ಲಿ ಅಥವಾ ಕೃಷ್ಣಾ ವಿಚಾರದಲ್ಲಿ ಅವರೇ ನಮ್ಮ ರಾಜ್ಯದ ಪರವಾಗಿ ವಾದ ಮಂಡಿಸ್ತಾ ಇರ್ತಕ್ಕಂಥವ್ರು. ಮತ್ತೆ ಇಲ್ಲಿ ಎಕ್ಸ್ಪರ್ಟ್ಸ್ ಇದಾರಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ನೀರಾವರಿ ಕ್ಷೇತ್ರದಲ್ಲಿ, ಅವರೆಲ್ಲ ಕೂಡ ದೆಹಲಿನಲ್ಲೇ ಇದ್ರು. ನಮ್ಮ ವಾದ ಕೇಳಿದ್ದಾರೆ, ಅವ್ರ ವಾದ ಕೇಳಿದ್ದಾರೆ, ಮಾಡಿದ್ದಾರೆ. ಮತ್ತೆ ಮಧ್ಯಾಹ್ನ CWMA ಮೀಟಿಂಗ್ ಇದೆ, ನೋಡೋಣ. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ನಾಳೆ ಕೇಸ್ ಇದೆ. ನಮ್ಮ ACS ಅವರು, ನಮ್ಮ ಇವ್ರು ಟೆಕ್ನಿಕಲ್ ಅಡ್ವೈಸರ್ಸು, ನಮ್ಮ ವಕೀಲರು ವಾದ ಮಾಡ್ತಾರೆ. ಅಲ್ಲಿ ನೋಡೋಣ ಮುಂದಕ್ಕೆ ಏನ್ ಮಾಡೋಣ. 3 TMC ಅಲ್ಲ, ಅದು 3.5 TMC ಸುಮಾರು ಒಂದು ಮೇ, ಜೂನ್, ಜುಲೈ ಅಲ್ಲಿ ಬಿಟ್ಟಿದ್ವಿ. ಅದು ಸಹಜವಾಗಿ ನೀರಿರುವಂತ ನೀರದು. ಆಮೇಲೆ ಅವರು 3.5 TMC ನೀರು ಬಿಡಿ ಅಂದ್ರಲ್ಲ, ಹಟ್ಟೊತ್ತಿಗೆ ಏನಾಯ್ತು, ನಮ್ಮ ಕಬಿನಿ ಡ್ಯಾಮ್ ತುಂಬೋಯ್ತು. ಕಬಿನಿ ಡ್ಯಾಮ್ ತುಂಬಿದ ಮೇಲೆ ಅದನ್ನ ನಾವು ಸ್ಟೋರ್ ಮಾಡಕ್ಕಾಗಲ್ಲ, ಅದು ನೇರವಾಗಿ ನದಿಗೆ ಹೋಗುತ್ತೆ. ಅದು 7.5 TMC ಹೋಗ್ಬಿಟ್ಟಿತ್ತು. ಈಗ ಮಳೆ ನಮ್ಗೆ ಮುಂಗಾರು ಮಳೆ ಇನ್ಮೇಲೆ ಕಡಿಮೆ ಆಗುತ್ತೆ. ಬಂದ್ರೆ ಆಗಸ್ಟ್ ಅಲ್ಲಿ ಬಂದಂಗೆ, ಆಮೇಲೆ ಇಲ್ಲ. ಅವ್ರಿಗೆ ತಮಿಳ್ನಾಡಿಗೆ ಹಿಂಗಾರು ಮಳೆ ಬಿಡುತ್ತೆ. ಅವ್ರಿಗೆ ಇನ್ನೂ ಅವಕಾಶ ಇದೆ. ನೋಡೋಣ, ನಮ್ಮ ವಾದ ಮಾಡ್ತಾರೆ. MA ಇದೆ, ಮತ್ತೆ MA ಅಂದ್ರೆ CWMA. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲೂ ನಾಳೆ ಕೇಸ್ ಇದೆ. ಅದಾದ್ಮೇಲೆ ಬೆಳಿಗ್ಗೆ ಈಗಾಗಲೇ CWRC ಕೊಟ್ಟಂತಹ ಈ ಒಂದು ಶಿಫಾರಸ್ಸಿನ ವಿರುದ್ಧ ಮಂಡ್ಯದಲ್ಲಿ ಆಲ್ರೆಡಿ ಪ್ರತಿಭಟನೆ ಆರಂಭ ಆಗಿದೆ. ಇದೊಂದು ಮರಣ ಶಾಸನ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ತಿಳುವಳಿಕೆ ಇಲ್ಲದವರು ಮಾಡುವ ಹಾಗೆ ಆದೇಶ ಮಾಡಿದ್ದಾರೆ. CWMA ಈ ಶಿಫಾರಸನ್ನ ಅಮಾನತು ಮಾಡಬೇಕು, ಸರ್ಕಾರ ರೈತರ ಹಿತ ಕಾಪಾಡಬೇಕು ಅನ್ನುವ ಆಗ್ರಹವನ್ನ ಪ್ರತಿಭಟನಾಕಾರರು ಮಾಡಿದ್ದಾರೆ. ಆಲ್ರೆಡಿ ಯಾವಾಗ ಈ ಶಿಫಾರಸು ಹೊರಬಿತ್ತು ಆಗ್ಲೇ ರೈತರು ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಈಗಾಗಲೇ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ರೈತರ ಪ್ರತಿಭಟನೆ ನಡೆಸ್ತಾ ಇದ್ದು CWRCಯ ಶಿಫಾರಸನ್ನ CWMA ಅಮಾನತು ಮಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಮರಣ ಶಾಸನ ಅಂತ ಹೇಳಿ ಆಗ್ರಹಿಸುತ್ತಿದ್ದು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನ ಹರಿಸಬಾರದು, ನೀರು ಬಿಡಬಾರದು ಅನ್ನುವಂತಹ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರತಿಭಟನೆಯನ್ನ ಕೂಡ ಆರಂಭ ಮಾಡಿದ್ದಾರೆ ರೈತರು. ಇಂತಹ ಒಂದು ಮರಣ ಶಾಸನವನ್ನ ಕರ್ನಾಟಕಕ್ಕೆ ನೀಡಿದೆ CWRC ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. Becca!